ಇರಾನ್ ಮೇಲೆ ಅಮೇರಿಕ ಇಸ್ರೇಲ್ ಮಾಡ್ತಿರೋ ಯುದ್ಧಕ್ಕಾದರೂ ಕದನ ವಿರಾಮ ಇದೆ. ಆದರೆ ಕಳೆದ 11 ವರ್ಷದಿಂದ ಈ ದೇಶದ ಜನತೆಯ ಮೇಲೆ ಕೇಂದ್ರ ಸರ್ಕಾರ ನಿರಂತರವಾಗಿ ಮಾಡ್ತಿರುವಂಥ ದಾಳಿಗೆ ಕದನ ವಿರಾಮವೇ ಇಲ್ಲ. ನಾವೇನು ಆಗ್ರಹಗಳ ಪಟ್ಟಿ ಇದ್ದೀವಿ, ಬೇಡಿಕೆ ಅಲ್ಲ. ದಯವಿಟ್ಟು ಬೇಡಿಕೆ ಅನ್ನೋ ಪದ ಬಿಟ್ಬಿಡೋಣ. ಬೇಡೋದಕ್ಕೆ ನಾವು ಬೇಡದ್ರೆ ಕೊಡೋದಕ್ಕೊಬ್ಬ ಇರ್ತಾನೆ. ಬೇಡುವ ನೀಡುವ ಜಾಲದಂತ್ಯದಲ್ಲಿ ಸೌಖ್ಯದ ನಾಡುದಯ ಅಂತ ಸಿದ್ಧಲಿಂಗಯ್ಯ ಅವರು ಹೇಳಿದರು. ಬೇಡೋರು ನೀಡೋರು ಇದ್ರೆ ಪ್ರಜಾತಂತ್ರ ಅಂತ. ಇದು ಸಾಮ್ರಾಜ್ಯಗಳ ಕಾಲ ಅಲ್ಲ, ಪ್ರಜಾತಂತ್ರದ ಯುಗ. ನಾವು ಹಕ್ಕುಳ್ಳ ನಾಗರಿಕರು, ನಾವು ಗಟ್ಟಿಸಿ ಕೇಳ್ತೀವಿ. ಇದು ಕೇವಲ ಮುಸ್ಲಿಮರು ತಮಗಾದಂಥ ಅನ್ಯಾಯಗಳ ವಿರುದ್ಧ ಮಾಡ್ತಿರುವ ಸಮಾವೇಶವಲ್ಲ. ಒಬ್ಬರಿಗೆ ಮಾಡುವ ಅನ್ಯಾಯ ಒಂದು ನಿರ್ದಿಷ್ಟ ರಾಜಕೀಯ ನೀತಿಯ ಭಾಗವಾಗಿ ಆಗ್ತಿದೆ ಅಂತಂದ್ರೆ ಅದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ದೇಶಕ್ಕೆ ಮಾಡ್ತಿರುವ ಅನ್ಯಾಯ. ಬಹುತ್ವ ನಮ್ಮ ದೇಶದ ಭಾಗವಾಗಿದೆ, ಸಂವಿಧಾನದ ಭಾಗವಾಗಿದೆ. ಆರ್ಟಿಕಲ್ 25 ಮತ್ತು ಆರ್ಟಿಕಲ್ 26 ಸಂವಿಧಾನದಲ್ಲಿ ಧರ್ಮವನ್ನು ನನ್ನ ಖಾಸಗಿ ವಿಷಯವನ್ನಾಗಿ ಮಾಡುತ್ತೆ. ನನಗೆ ಸಾರ್ವಜನಿಕ ಸೌಲಭ್ಯ ಸಿಗುವುದಕ್ಕೆ ಹೇಗಿರಬೇಕು ಅನ್ನುವುದಕ್ಕೆ ಷರತ್ತನ್ನಾಗಿ ಮಾಡೋದಿಲ್ಲ. ಇದರ ಆಧಾರದ ಮೇಲೆ ಗಟ್ಟಿಯಾಗಿ ನಿಂತು ಸಮವಸ್ತ್ರ ಅನ್ನುವಂಥದ್ದು ಹಿಜಾಬಿಗೆ ವಿರುದ್ಧವಲ್ಲ ಮತ್ತು ಈ ದೇಶ ಒಂದು ರಾಷ್ಟ್ರೀಯ ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಗಟ್ಟಿಯಾಗಿ ಹೇಳಬೇಕಾಗಿತ್ತು. ಒಂದೇ ತಪ್ಪು 2 ಸತಿ ಆಗುತ್ತೆ ಅಂತ ಇಟ್ಕೊಳ್ರಿ, ನಿರ್ಲಕ್ಷ್ಯದಿಂದ ಆಗುತ್ತೆ. ಆದರೆ ಪದೇ 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 ಮಾಡಿದ ತಪ್ಪೇ ಮಾಡ್ತೀವಿ ಅಂತಂದರೆ ಅದು ಆಕಸ್ಮಿಕವಾಗಿ ಆದದ್ದಲ್ಲ, ತಿಳುವಳಿಕೆಯ ಕೊರತೆಯಿಂದ ಆಗಿದ್ದಲ್ಲ, ಅದು ಉದ್ದೇಶಪೂರ್ವಕವಾಗಿ ಆಗ್ತಿರೋದು ಅಂತ ತೀರ್ಮಾನಕ್ಕೆ ನಾವು ಬರಲಿಲ್ಲ ಅಂದರೆ ನಾವು ಮುಟ್ಟಾಳ್ರೆ. ಬಂಧುಗಳೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ಅಭಿನಂದನೆಗಳು. ಯಾಕಂದರೆ ಇವತ್ತಿನ ಈ ದುರಿತ ಕಾಲದಲ್ಲಿ ಶೋಷಣೆಗೆ ದಮನಕ್ಕೆ ಒಳಗಾದವರು ತಮಗಾದ ಅನ್ಯಾಯವನ್ನು ಧೈರ್ಯದಿಂದ ಗಟ್ಟಿಯಾಗಿ ಹೇಳುವುದು ಅತ್ಯಂತ ಅಗತ್ಯ ಪ್ರಜಾತಂತ್ರವನ್ನು ಉಳಿಸುವುದಕ್ಕೆ. ಆ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ನಿಮಗೆ ಅತಿ ದೊಡ್ಡ ಅಭಿನಂದನೆಗಳು. ಕರ್ನಾಟಕದ ಪ್ರಜಾತಂತ್ರದ ಪ್ರಜಾತಂತ್ರದ ಆಶಯಕ್ಕಾಗಿ ಹೋರಾಟ ಮಾಡ್ತಿರುವ ಎಲ್ಲರ ಪರವಾಗಿ. ಎರಡನೇದಾಗಿ, ಈ ಅತ್ಯಂತ ಐತಿಹಾಸಿಕವಾದಂಥ ಸಮಾವೇಶದಲ್ಲಿ ಭಾಗವಹಿಸಿ ನನ್ನ ಬೆಂಬಲವನ್ನು ತಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಸಂಘಟನೆಯ ಎಲ್ಲ ಸಂಘಟಕರಿಗೂ ಕೂಡ ತುಂಬ ಕೃತಜ್ಞತೆಗಳು. ಸ್ನೇಹಿತರೆ, ಅಪರಾಧವೇ ಅಧಿಕಾರವಾಗಿ ರಾಜ್ಯವಾಳುತ್ತಿರುವಾಗ ಬಾಯಿದ್ದು ಸುಮ್ಮನೆ ಕುಳಿತ ಪ್ರತಿಯೊಬ್ಬನೂ ಅಪರಾಧಿಯೇ ಅಂತ ಒಬ್ಬ ಕವಿ ಹೇಳ್ತಾನೆ. ಅಪರಾಧವೇ ಅಧಿಕಾರವಾಗಿ ರಾಜ್ಯವಾಳುತ್ತಿರುವಾಗ ಬಾಯಿದ್ದು ಸುಮ್ಮನೆ ಕುಳಿತುವ ಪ್ರತಿಯೊಬ್ಬರೂ ಅಪರಾಧಿಯೇ. ಮೌನ ಆಗ ಸಮ್ಮತಿಯ ಲಕ್ಷಣ ಮಾತ್ರ ಆಗಲ್ಲ, ಮೌನ ಅಪರಾಧದ ಜೊತೆ ಶಾಮೀಲಾಗುತ್ತೆ. ಆ ಮೌನವನ್ನು ಮುರಿಯುವುದು ಅತ್ಯಂತ ಮುಖ್ಯ. ಆ ಮೌನವನ್ನು ಮುರಿದಿದ್ದೀರಿ, ಅದಕ್ಕಾಗಿ ನಿಮಗೆ ಇನ್ನೊಮ್ಮೆ ಕೃತಜ್ಞತೆಗಳು. ಒಂದು ಸರ್ಕಾರ ದಮನಿತ ಶೋಷಿತ ಜನರು ತಮಗಾಗಿರುವ ಅನ್ಯಾಯಗಳ ಬಗ್ಗೆ ಒಂದು ಸಮಾವೇಶ ಮಾಡುತ್ತೆ ಅಂತಂದರೆ ಕರೆಯದಿದ್ದರೂ ಬಂದು ಮುಂದಿನ ಸಾಲಿನಲ್ಲಿ ಕೂತು ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಳ್ಳಬೇಕು ಹಾಗೂ ಅದನ್ನು ತಿದ್ದುಕೊಳ್ಳಬೇಕು. ಅದು ಪ್ರಜಾತಂತ್ರದ ಲಕ್ಷಣ. ಅದರ ಬದಲಿಗೆ ದಮನಿತರು ತಮಗಾದಂಥ ಅನ್ಯಾಯವನ್ನೇ ಹೇಳ್ಕೊಳ್ಬಾರ್ದು ಅಂತಂದ್ಬಿಟ್ಟು ಸಮಾವೇಶ ತಡೆಯುವುದಕ್ಕೆ ಒತ್ತಡ ತರುವುದು ಅತ್ಯಂತ ಅಪ್ರಜಾತಾಂತ್ರಿಕವಾದಂಥ ಕ್ರಿಯೆ. ಅದು ಫ್ಯಾಸಿಸ್ಟರು ಮಾಡುವುದು. ತಮ್ಮನ್ನು ತಾವು ಪ್ರಜಾತಂತ್ರವಾದಿಗಳು ಅಂತ ಕರ್ಕೊಳ್ಳೋರು ಯಾವತ್ತೂ ಅದನ್ನು ಮಾಡಬಾರ್ದು. ಅದನ್ನು ಮಾಡಿದ್ರೆ ಅವ್ರಿಗೆ ಮತ್ತು ಫ್ಯಾಸಿಸ್ಟರಿಗೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸ್ನೇಹಿತರೆ, ಪುಸ್ತಕ ಬಿಡುಗಡೆ ಆಗಿದೆ. ಈ ಪುಸ್ತಕದ ಕರಡನ್ನು ಓದುವ ಅವಕಾಶ ನನಗೆ ಸಿಕ್ಕಿತ್ತು. ಆ ಪುಸ್ತಕದ ಪ್ರತಿ ಸಾಲನ್ನು ಕೂಡ ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ. ಅದರಲ್ಲಿರೋ ಪ್ರತಿ ಬೇಡಿಕೆಗಳು ಕೂಡ ಅತ್ಯಂತ ಪ್ರಜಾತಾಂತ್ರಿಕವಾದದ್ದು. ಕೂಡಲೇ ಏನು ಕಾಲಮಿತಿಯನ್ನು ಕೊಟ್ಟಿದ್ದಾರೆ ಅದರೊಳಗಡೆ ಜಾರಿಯಾಗಬೇಕು. ಅದಕ್ಕೆ ಹಬ್ಬಬ್ಬ ಅಂದರೆ 1-2 ಸೇರ್ಪಡೆಗಳಿರ್ಬೋದು, ಒಂದೇ ಒಂದು ವಿಮರ್ಶೆ ಹೇಳ್ಬೋದು. ಆ ವಿಮರ್ಶೆ ಏನಪ್ಪ ಅಂತಂದರೆ, ಈ ಥರದ ಸಮಾವೇಶ ಮತ್ತು ಈ ಥರದ ಆಗ್ರಹ ಪಟ್ಟಿ ಮಾಡುವುದು ಸ್ವಲ್ಪ ತಡ ಆಯಿತು ಅಷ್ಟೆ. ಬಹಳ ಬೇಗನೆ ಇದಾಗಬೇಕಾಗಿತ್ತು. ಬೇರೆ ಬೇರೆ ಸಂಘಟನೆಗಳು ಅದನ್ನು ಮಾಡ್ತಾ ಇದ್ದಾವೆ. ಈಗಲಾದರೂ ನಾವು ಅದನ್ನು ಮಾಡಿರುವಂಥದ್ದು ಅತ್ಯಂತ ಸ್ವಾಗತಾರ್ಹವಾದದ್ದು. ಯಾಸಿನ್ ಮಲ್ಪೆ ಅವರು, ಸುಹೇಲ್ ಅವರು ಮಾತಾಡಾದ್ಮೇಲೆ ವಿಶೇಷವಾಗಿ ಮಾತಾಡೋಕ್ಕೇನು ಉಳಿದಿಲ್ಲ. ಹೇಳಬೇಕಾದ ವಿಷಯಗಳೆಲ್ಲವೂ ಕೂಡ ಆ ಪುಸ್ತಕ ಹೇಳುತ್ತೆ.
9 ನಿಮಿಷದ ವಿಡಿಯೋ ಒಂದು ನಮಗದನ್ನು ಮುಂದಿಟ್ಟಿದೆ. ನಾನು ಅದರಲ್ಲಿ ಹೇಳದೇ ಇರೋ ಒಂದು ಅಂಶ ಮಾತ್ರ ತಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನಿಸ್ತೀನಿ. ಏನೆಲ್ಲ ಮಾಡಿಲ್ಲ ಅಂತ ಒಂದು ಪಟ್ಟಿ ಇದೆ. ಯಾತಕ್ಕಾಗಿ ಮಾಡ್ತಿಲ್ಲ ಅನ್ನೋದನ್ನ ಸ್ವಲ್ಪ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕೆ ಮಾಡ್ತಿಲ್ಲ? ಮಾಡದೇ ಇರುವುದಕ್ಕೆ ಏನು ತಡೆಗಳಿದಾವೆ? ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವೇನು ಆಗ್ರಹಗಳ ಪಟ್ಟಿ ಇದ್ದೀವಿ, ಬೇಡಿಕೆ ಅಲ್ಲ. ದಯವಿಟ್ಟು ಬೇಡಿಕೆ ಅನ್ನೋ ಪದ ಬಿಟ್ಬಿಡೋಣ. ಬೇಡೋದಕ್ಕೆ, ನಾವು ಬೇಡದ್ರೆ ಕೊಡೋದಕ್ಕೊಬ್ಬ ಇರ್ತಾನೆ. ಬೇಡುವ ನೀಡುವ ಜಾಲದಂತ್ಯದಲ್ಲಿ ಸೌಖ್ಯದ ನಾಡುದಯ ಅಂತ ಸಿದ್ಧಲಿಂಗಯ್ಯ ಅವರು ಹೇಳೋದು. ಬೇಡೋರು ನೀಡೋರು ಇದ್ರೆ ಪ್ರಜಾತಂತ್ರ ಅಲ್ಲ, ಇದು ಸಾಮ್ರಾಜ್ಯಗಳ ಕಾಲ ಅಲ್ಲ, ಪ್ರಜಾತಂತ್ರದ ಯುಗ. ನಾವು ಹಕ್ಕುಳ್ಳ ನಾಗರಿಕರು, ನಾವು ಗಟ್ಟಿಸಿ ಕೇಳ್ತೀವಿ. ಇದು ಆ ವರದಿಯ ಮೊದಲ ಪ್ಯಾರಾದಲ್ಲೇ ಹೇಳಿರುವ ವಾಕ್ಯದಲ್ಲಿ ಉತ್ತರದಾಯಿತ್ವ, ಗೆಲ್ಲಿಸಿದವರು ಗೆದ್ದವರನ್ನ ಉತ್ತರದಾಯಿತ್ವ ಪ್ರಶ್ನಿಸಿ ಕೇಳುತ್ತಿರುವ ಅತ್ಯಂತ ಪ್ರಜಾತಾಂತ್ರಿಕ ಸಮಾವೇಶ. ವಿಡೆಮ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಸ್ವೀಡನ್ನಲ್ಲಿ, ವೆರೈಟೀಸ್ ಆಫ್ ಡೆಮಾಕ್ರಸೀಸ್ ಅಂತ. ಅದು ಜಗತ್ತಿನ 192 ದೇಶಗಳಲ್ಲಿ ಪ್ರಜಾತಂತ್ರದ ಆರೋಗ್ಯ ಯಾವ ಮಟ್ಟಕ್ಕಿದೆ ಅಂತನ್ಬಿಟ್ಟು ಅಧ್ಯಯನ ಮಾಡುತ್ತೆ. ಪ್ರತಿ ವರ್ಷ ಒಂದು ವರದಿ ಕೊಡುತ್ತೆ. ಅವರು ಯಾವ ದೇಶದ ಪ್ರಜಾತಂತ್ರ ಎಷ್ಟಿದೆ ಅನ್ನೋದ್ರ ಬಗ್ಗೆ 5 ಸೂಚ್ಯಂಕಗಳನ್ನು ಹೇಳ್ತಾರೆ. ಅದು ಕಾಲ ಕಾಲಕ್ಕೆ ಎಲೆಕ್ಷನ್ ಆಗುತ್ತಾ ಅಂತ ಒಂದು ಸೂಚ್ಯಂಕ, ಎಲೆಕ್ಟ್ರಲ್ ಡೆಮಾಕ್ರಸಿ ಇಂಡೆಕ್ಸ್ ಅಂತೇಳಿ. ಅದನ್ನು ಬಿಟ್ಟರೆ ಇನ್ನೂ 4 ಪ್ರಧಾನವಾದ ಇಂಡೆಕ್ಸ್ ಇದೆ ಒಂದು ದೇಶದ ಪ್ರಜಾತಂತ್ರವೋ ಅಲ್ಲವಾ ಅಂತ ತೀರ್ಮಾನ ಮಾಡೋದಕ್ಕೆ. ಎರಡನೇದು ಅತ್ಯಂತ ಮುಖ್ಯವಾಗಿ, ಒಂದು ದೇಶದಲ್ಲಿ ಆಳುವ ಸರ್ಕಾರ ಮತ್ತು ಪ್ರತಿಷ್ಠಿತ ಸಮಾಜದ ಮೌಲ್ಯಗಳನ್ನು ವಿರೋಧಿಸುವ ಸ್ವಾತಂತ್ರ್ಯ ಇದೆಯಾ? ಸಮಾಜದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಕ್ಕೆ, ಸರ್ಕಾರವನ್ನು ವಿರೋಧಿಸುವುದಕ್ಕೆ ಸ್ವಾತಂತ್ರ್ಯ ಇದೆಯಾ ಅನ್ನುವುದು, ಪ್ರಜಾತಂತ್ರ ಒಂದು ದೇಶದಲ್ಲಿ ಇದೆಯಾ ಅನ್ನುವುದಕ್ಕೆ ಅತಿ ಮುಖ್ಯವಾದಂಥ ಮಾನದಂಡ. ನಮ್ಮಂಥ ದೇಶಗಳಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಶದ ಸಂವಿಧಾನದಲ್ಲಿದೆ, ಅದೇನಪ್ಪ ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್. ಆದರೆ ಕಳೆದ 11 ವರ್ಷದಲ್ಲಿ ಏನು ಪರಿಸ್ಥಿತಿ ಬಂದಿದೆ ಅಂದರೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ಟರ್ ಸ್ಪೀಚ್ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಫ್ರೀಡಮ್ ಆಫ್ಟರ್ ಸ್ಪೀಚ್, ಉಮರ್ ಖಲೀದ್ ಅವರು ಇನ್ನು 6 ವರ್ಷದಿಂದ ಜೈಲಲ್ಲೇ ಇದ್ದಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಕರೆದದ್ದಕ್ಕೆ. ಗೋಲಿ ಮಾರೋ ಸಾಲಂಕೋ ಅನ್ನೋರು ಅವ್ರಂಗೆ ಹೇಳಲೇ ಇಲ್ಲ, ಅದೊಂದು ಅಪರಾಧವೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡುತ್ತೆ. ಅಂಥ ಒಂದು ದುರಿತ ಕಾಲದಲ್ಲಿ ನಾವು ಬದುಕ್ತಿದ್ದೀವಿ. ಹೀಗಾಗಿ ವಿರೋಧವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿದೆಯಾ? ಬರೀ ಚುನಾವಣೆ ನಡೆಯುತ್ತೆ ಅನ್ನೋದಲ್ಲ, ಪ್ರಜಾತಂತ್ರಕ್ಕೆ ಅದೊಂದು ಮಾನದಂಡ. ಮೂರನೇದು, ಸರ್ಕಾರ ತನ್ನ ಎಲ್ಲ ಯೋಜನೆಗಳನ್ನು ಮಾಡಬೇಕಾದ್ರೆ ಪ್ರಜೆಗಳ ಅಭಿಪ್ರಾಯವನ್ನು ಕೇಳುತ್ತಾ, ಪ್ರಜೆಗಳಿಗೆ ಅಕೌಂಟಬಲ್ ಆಗಿರುತ್ತಾ ಅನ್ನೋದು ಅತಿ ಮುಖ್ಯವಾದಂಥ ಮೂರನೇವಾದಂಥ ವಿಷಯ. ನಮ್ಮ ಸರ್ಕಾರಗಳಿಗೆ ಅವಾಗ ಗೊತ್ತೇ ಇಲ್ಲ ನೀವು ಮಾಡ್ತಿರೋದು ಅಂತ ಸರ್ಕಾರದ ಉತ್ತರದಾಯಿತ್ವವನ್ನು ಕೇಳುತ್ತಿರುವ ಅತ್ಯಂತ ಪ್ರಜಾತಾಂತ್ರಿಕವಾದಂಥ ಕ್ರಮ. ಹೀಗಾಗಿ ಪ್ರಜಾತಾಂತ್ರಿಕವಾದಿಗಳು ಎಲ್ಲರೂ ಇದನ್ನು ಬೆಂಬಲಿಸಬೇಕು. ಯಾಕಂದರೆ ಇದು ಕೇವಲ ಮುಸ್ಲಿಮರ ಸಮಾವೇಶ ಅಲ್ಲ, ಇದು ಕೇವಲ ಮುಸ್ಲಿಮರು ತಮಗಾದಂಥ ಅನ್ಯಾಯಗಳ ವಿರುದ್ಧ ಮಾಡ್ತಿರುವ ಸಮಾವೇಶವಲ್ಲ. ಒಬ್ಬರಿಗೆ ಮಾಡುವ ಅನ್ಯಾಯ ಒಂದು ನಿರ್ದಿಷ್ಟ ರಾಜಕೀಯ ನೀತಿಯ ಭಾಗವಾಗಿ ಆಗ್ತಿದೆ ಅಂತಂದರೆ ಅದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ದೇಶಕ್ಕೆ ಮಾಡ್ತಿರುವ ಅನ್ಯಾಯ. ಹೀಗಾಗಿ ಪ್ರಜಾತಂತ್ರದಲ್ಲಿ ನಂಬಿಕೆ ಉಳ್ಳವರೆಲ್ಲರೂ ಕೂಡ ಇವತ್ತಿನ ಈ ಸಮಾವೇಶವನ್ನು ಬೆಂಬಲಿಸಬೇಕು. ನಾನು ಆ ಬೆಂಬಲದ ಭಾಗವಾಗಿ ಬಂದು ಈ ನಾಡಿನ ಪ್ರಜಾತಂತ್ರ ಆಶಯವನ್ನು ಉಳ್ಳವರ ಭಾಗವಾಗಿ ಕೆಲವು ಮಾತುಗಳನ್ನ ಆಡ್ತಾ ಇದ್ದೀನಿ. 4 ವಿಷಯಗಳು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಮಾಡ್ತಿದ್ದಾರೆ ಅದು ಬಹಳ ಮುಖ್ಯವಾದ ಪ್ರಶ್ನೆ. ಅತ್ಯಂತ ದುರಿತ ಕಾಲದಲ್ಲಿದ್ದೀವಿ ನಾವು. ಏನದು ದುರಿತ ಕಾಲ? ಈ ದೇಶದ ಸಂವಿಧಾನವನ್ನು ಸರ್ವನಾಶ ಮಾಡುವಂತಹ ಯೋಜಿತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದು ಗುಟ್ಟಾಗಿ ಮಾಡ್ತಿಲ್ಲ, ಬಹಿರಂಗವಾಗಿ ಮಾಡಲಾಗ್ತಾ ಇದೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತಲೇ ಬಹಿರಂಗವಾಗಿ ಘೋಷಣೆಯನ್ನು ಕೂಡ ಮಾಡಿದ್ರು. ಅದರಿಂದ ಆತಂಕಗೊಂಡು ಆ ಸಂವಿಧಾನ ಕೊಟ್ಟಿರುವ ಅವಕಾಶಗಳ ಕಾರಣಕ್ಕಾಗಿ ಮಾತ್ರ ಘನತೆಯಿಂದ ಬದುಕುವ ಅವಕಾಶಗಳನ್ನು ಪಡೆದುಕೊಂಡಿರುವ ಮುಸ್ಲಿಮರು, ದಲಿತರು, OBCಗಳು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಸಂವಿಧಾನದ ವಿರುದ್ಧದ ಶಕ್ತಿಗಳನ್ನು ಸೋಲಿಸಿದ್ರು. 400ಕ್ಕೆ ಪಾರ್ ಅಂತ ಹೇಳ್ತಿದ್ದವರು ಬರೀ 240ಕ್ಕೆ ನಿಂತರು. ಆದರೂ ಕೂಡ 2 ಕ್ರಚರ್ನ ಇಟ್ಕೊಂಡು ಇವತ್ತು ಆಡಳಿತ ಮಾಡ್ತಿದ್ದಾರೆ. ಆದರೆ ಇವತ್ತಿನ ಸಂದರ್ಭ ಏನಪ್ಪ ಅಂದರೆ, ಆ ಘಟನೆ ನಡೆದು 2 ವರ್ಷ ಆಗೋಯ್ತು, 2024 ಆದಮೇಲೆ. ಕಳೆದ 2 ವರ್ಷದಲ್ಲಿ
ಈ ದೇಶದಲ್ಲಿ ಜಾರಿಯಾಗುತ್ತಿರುವಂತಹ ನೀತಿಗಳನ್ನು ನೋಡಿದ್ರೆ 240 ಸ್ಥಾನಗಳನ್ನು ಪಡೆದವರು ಮಾಡ್ತಿರೋ ನೀತಿಗಳ ತರ ಇಲ್ಲ, 400 ಸ್ಥಾನಗಳನ್ನು ಪಡೆದವರು ಮಾಡ್ತಿರೋ ನೀತಿಗಳ ತರ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಮಾಡ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಮಾಡ್ತಿರೋ ಯುದ್ಧಕ್ಕಾದರೂ ಕದನ ವಿರಾಮ ಇದೆ. ಆದರೆ ಕಳೆದ 11 ವರ್ಷದಿಂದ ಈ ದೇಶದ ಜನತೆಯ ಮೇಲೆ ಕೇಂದ್ರ ಸರ್ಕಾರ ನಿರಂತರವಾಗಿ ಮಾಡ್ತಿರುವಂಥ ದಾಳಿಗೆ ಕದನ ವಿರಾಮವೇ ಇಲ್ಲ. ನಿರಂತರವಾಗಿ ಕದನ ನಡೀತಾ ಇದೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಟಾರ್ಗೆಟ್ ಇಟ್ಕೊಂಡು ಮಾಡಲಾಗ್ತಾ ಇದೆ. ಮೊನ್ನೆ ವಕ್ಫ್ ಅಂದರು, ಇವತ್ತು SIR ಅಂದರು, ನಾಳೆ ಇನ್ನೊಂದೇನೋ ರೆಡಿಯಾಗಿದೆ. ಹೀಗಾಗಿ ಇವತ್ತು ಸಂವಿಧಾನದ ವಿರುದ್ಧ ಒಂದು ಯುದ್ಧ ನಡೀತಾ ಇದೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಇದೇ ಬಗೆಯ ಯುದ್ಧ ನಡೆದಿತ್ತು. ಈ ದೇಶ ಎಲ್ಲರಿಗೂ ಸೇರುವ ದೇಶವಾಗಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಅಂಬೇಡ್ಕರ್ ಕನಸಿದ ಆದರ್ಶ ಭಾರತದ ಒಂದು ಕಲ್ಪನೆ. ಇನ್ನೊಂದು, ಇಲ್ಲ, ಇಲ್ಲಿರೋ ಅಲ್ಪಸಂಖ್ಯಾತರು ಅನ್ಯರಾಗಬೇಕು ಹಾಗೂ ಉಳಿದ ಸಮುದಾಯದವರು ಬ್ರಾಹ್ಮಣಶಾಹಿಯ ಅಧೀನವಾಗಬೇಕು ಅನ್ನುವಂತಹ ಸಾವರ್ಕರ್ ಕಲ್ಪನೆಯ ಭಾರತದ ಕಲ್ಪನೆ ಇತ್ತು. ಅಂಬೇಡ್ಕರ್ ಮತ್ತು ಸಾವರ್ಕರ್ ಇವೆರಡು ಕಲ್ಪನೆಯ ಭಾರತಕ್ಕೆ ನಿರಂತರವಾಗಿ ನಡೆದ ಸಮರದಲ್ಲಿ ಅಂಬೇಡ್ಕರ್ ಗೆದ್ದು ಸಾವರ್ಕರ್ ಸೋತು. ಆದರೆ ಕಳೆದ 30 ವರ್ಷದಿಂದ ಅಣುವಾಗಿ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು, ಇಂಚಿಂಚಾಗಿ ಕೊಲ್ತಾ ಇದ್ದಾರೆ ಸಂವಿಧಾನವನ್ನ. ಜಖಮ್ ಹೊರ ನೇರವಾಗಿ ಎದೆಕ್ ಚೂರಿ ಆಗ್ತಿಲ್ಲ, ನಿರಂತರ ರಕ್ತಸ್ರಾವ ಆಗೋ ತರ ಸಂವಿಧಾನಕ್ಕೆ ಆ ರೀತಿಯಾದಂತಹ ದಾಳಿಯನ್ನ ಮಾಡ್ತಿದ್ದಾರೆ. ಅದು ಇವತ್ತು ನಮ್ಮ ಮುಂದೆ ಇರುವಂತಹ ಅಪಾಯದ ಸಂದರ್ಭ. ಇದನ್ನ ವಿರುದ್ಧ ನಾವು ಉಳಿಸ್ಕೋಬೇಕು ಅಂತಂದ್ರೆ, ಯಾವುದನ್ನ ಅನ್ಯಾಯವಾಗ್ತಿದೆಯೋ ಅದರ ವಿರುದ್ಧ ಗಟ್ಟಿಯಾಗಿ ಅದು ಅನ್ಯಾಯ ಅಂತ ಹೇಳಿ ನ್ಯಾಯವನ್ನ ಪ್ರತಿಪಾದಿಸುವಂತಹ ರಾಜಕೀಯ ಮತ್ತು ನೈತಿಕತೆ ಇರುವ ರಾಜಕಾರಣ ಆಗಬೇಕು. ಇದು ಯಾರ ವಿರುದ್ಧನೂ ಅಲ್ಲ ಅಂತೇಳಿ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ಆದರೆ ನಮ್ಮ ಸಂವಿಧಾನವೇ ಅಸಮಾನತೆಯ ವಿರುದ್ಧ ಇರುವ ಸಂವಿಧಾನ. ನಮ್ಮ ಸಂವಿಧಾನ ತಾರತಮ್ಯದ ವಿರುದ್ಧ ಇರುವ ಸಂವಿಧಾನ. ನಮ್ಮ ಸಂವಿಧಾನ ಪಕ್ಷಪಾತದ ವಿರುದ್ಧ ಇರುವ ಸಂವಿಧಾನ. ನಿರ್ದಿಷ್ಟವಾಗಿ ಕೆಲವನ್ನ ನಾವು ಇಲ್ಲ ಅಂತ ಹೇಳಿ ಈ ದೇಶ ಕಟ್ಕೊಂಡಿದ್ದೀವಿ. ಅದರ ಭಾಗವಾಗಿ ನ್ಯಾಯ, ಸಮಾನತೆ, ಬಂಧುತ್ವ, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ಈ ಮೂರರ ಆಧಾರದ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ. ಯಾಸಿನ್ ಮಲ್ಪೆ ಅವರು ತಮ್ಮ ಭಾಷಣದ ಅಂತಿಮ ಭಾಗದಲ್ಲಿ ಹೇಳಿದ್ದು ಅತ್ಯಂತ ಮುಖ್ಯವಾದದ್ದು. ಈ ದೇಶ ಉಳ್ಕೊಂಡಿದೆ ಅಂದರೆ ಬಂಧುತ್ವದ ಆಧಾರದಲ್ಲಿ ಉಳ್ಕೊಂಡಿದೆ. ಭಾರತ ದೇಶದಲ್ಲಿ ಇರುವಂತಹ ವಿವಿಧ ಧರ್ಮಗಳು, ವಿವಿಧ ಭಾಷೆಗಳು, ವಿವಿಧ ಸಂಸ್ಕೃತಿಗಳು ಬೇರೆ ಯಾವ ದೇಶದಲ್ಲೂ ಇಲ್ಲ. ಅಬ್ಬಬ್ಬ ಅಂದರೆ 2 ಭಾಷೆ, ಅಬ್ಬಬ್ಬ ಅಂದರೆ 2 ಧರ್ಮ. ಆದರೆ ಬೇರೆ ಬೇರೆ ಧರ್ಮ, ಭಾಷೆ, ಬೇರೆ ಬೇರೆ ಸಂಸ್ಕೃತಿಗಳೆಲ್ಲರೂ ಕೂಡ ಒಂದು ದೇಶವಾಗಿ ನಾವು 77 ವರ್ಷ ಬದುಕಿದ್ದೀವಿ ಅಂದರೆ ಅದಕ್ಕೆ ಪ್ರಧಾನವಾದ ಕಾರಣ ಸಂವಿಧಾನದಲ್ಲಿ ಇರುವ ಆಶಯ ಬಂಧುತ್ವ. ನಿಮ್ಮಂತೆ ನೀವು ಬದುಕಿ, ನಿಮ್ಮನ್ನ ಗೌರವಿಸ್ತೀವಿ, ಟಾಲರೆನ್ಸ್ ಅಲ್ಲ, ಸಹಿಸೋದಲ್ಲ, ಗೌರವಿಸ್ತೀವಿ, ಜೊತೆಗೂಡಿ ಬದುಕ್ತೀವಿ. ಸಹಬಾಳ್ವೆ ಮತ್ತು ಬಂಧುತ್ವ ಇವೆರಡು ಇಲ್ಲ ಅಂದ್ರೆ ಈ ದೇಶಕ್ಕೆ ಉಳಿವಿಲ್ಲ. ಆದರೆ ಉಳಿದವರೆಲ್ಲರೂ ಕೂಡ ಒಂದು ವರ್ಗಕ್ಕೆ ಗುಲಾಮರಾಗಿರಬೇಕು, ಇಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನೋದಿರೋ ಶಕ್ತಿಗಳು ಇವಾಗಲೇ ರಾಜ್ಯಭಾರ ಕೇಂದ್ರದಲ್ಲಿ ಮಾಡ್ತಾ 11 ವರ್ಷ ಆಯಿತು. ಬೇರೆ ಬೇರೆ ರಾಜ್ಯಗಳಲ್ಲಿ ನಿರಂತರವಾಗಿ ಸಾಮ, ದಾನ, ಭೇದ, ದಂಡ, SIR, CBI, ED ಎಲ್ಲವನ್ನೂ ಬಳಸಿಕೊಂಡು ಗೆದ್ರೆ ಅವರೇ ಗೆಲ್ಲಬೇಕು, ಅವ್ರು ಬಿಟ್ಕೊಟ್ರೆ ಮಿಕ್ದವ್ರು ಗೆಲ್ಲಬೇಕು ಅನ್ನೋ ಸಂದರ್ಭವನ್ನು ತಂದಿಟ್ಟಿದ್ದಾರೆ. ಹೀಗಾಗಿ ಇದರ ವಿರುದ್ಧ ನಾವು ಗೆಲ್ಲಬೇಕು ಅಂತಂದ್ರೆ ನಾವು ಪ್ರತಿ ಸಮರವನ್ನ ಸಾರಬೇಕು. ಹಾಗೂ ಅವರು ತರ್ತಿರೋ ಪ್ರತಿ ನೀತಿಗಳಲ್ಲಿ ಇರುವಂತಹ ಅನ್ಯಾಯ, ಅಸಮಾನತೆಯನ್ನ ಗ್ರಹಿಸಬೇಕು, ಅದರ ವಿರುದ್ಧ ಹೋರಾಟ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಇದನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. 3-4 ಉದಾಹರಣೆ ನೋಡೋಣ. ಹಿಜಾಬ್ ಅನ್ನ ವಾಪಸ್ ತೆಗೆದುಕೊಂಡಿದ್ದಾರೆ, ಹಿಜಾಬ್ ಆದೇಶವನ್ನ. ಹಿಜಾಬ್ ಆದೇಶದಲ್ಲಿ ಈ ಹಿಂದಿನ ಸರ್ಕಾರ ಏನನ್ನ ಮಾಡಲು ಬಯಸಿತ್ತು? ಶಾಲೆನಲ್ಲಿ ಶಿಕ್ಷಣ ಕೊಡುವುದಕ್ಕಿಂತ ಯೂನಿಫಾರ್ಮಿಟಿ ಮುಖ್ಯ. ಇವ್ರಿಗೆ ಇಷ್ಟೊಂದು ಸಮವಸ್ತ್ರದ ಬಗ್ಗೆ ಆಸಕ್ತಿ ಬಂದಿದ್ಯಾವಾಗ?
ಹಿಜಾಬ್ ಇರಲಿಲ್ಲ ಅಂತಂದ್ರೆ ಹರ್ಕಲ್ ಬಟ್ಟೆ ಹಾಕೊಂಡು ಬರುವಂತ ಒಬ್ಬ ಬಡ ಹಿಂದೂ ಹಾಗೂ ರೇಷ್ಮೆ ಬಟ್ಟೆ ಹಾಕೊಂಡು ಬರುವಂತ ಶ್ರೀಮಂತ ಹಿಂದೂ ಇವರಿಬ್ಬರ ಇರುವ ಅಸಮಾನತೆ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದುಂಟ? ಅದಲ್ಲವೇ ಅಲ್ಲ. ಇವರ ಉದ್ದೇಶವೇ ಸಮವಸ್ತ್ರದ ಹೆಸರಿನಲ್ಲಿ ಮುಸ್ಲಿಂ ಅಸ್ಮಿತೆ ಮತ್ತು ಇಸ್ಲಾಂ ಸಂಸ್ಕೃತಿಯನ್ನ ಹೀನಾಯಗೊಳಿಸುವುದು ಹಾಗೂ ಒಂದು ನಿರ್ದಿಷ್ಟ ಸಂಸ್ಕೃತಿಯನ್ನ ಒಂದು ಧರ್ಮದ ಸಂಸ್ಕೃತಿಯಲ್ಲ, ಅದು ರಾಷ್ಟ್ರೀಯ ಸಂಸ್ಕೃತಿ ಅಂತ ಹೇಳುವಂಥದ್ದು. ಆವಾಗ ಹೈಕೋರ್ಟ್ ಅಲ್ಲಿ ನಡೆದಂತ ವಾದ ಏನು? ಆದೇಶದಲ್ಲಿ ಸಮವಸ್ತ್ರ ಬೇಕು ಅಂದ್ರೆ ಸಮವಸ್ತ್ರಕ್ಕೆ ಪ್ರತಿಸ್ಪರ್ಧಿಯಾಗಿ ಹಿಜಾಬ್ ಹಾಕೊಂಡೋಗಿರೋದಲ್ಲ, ಸಮವಸ್ತ್ರದ ಜೊತೆಗೆ ಹಿಜಾಬ್ ಇತ್ತು, ಸಮವಸ್ತ್ರದ ಜೊತೆಗೆ ಜನಿವಾರವೂ ಇತ್ತು, ಸಮವಸ್ತ್ರದ ಜೊತೆಗೆ ಶಿವದಾರವೂ ಇತ್ತು, ಸಮವಸ್ತ್ರದವರೆಗೆ ಕುಂಕುಮ ಇತ್ತು, ವಿಭೂತಿ ಇತ್ತು. ಅದು ಯಾವುದೂ ಕೂಡ ಆಕ್ಷೇಪಣೀಯ ಅಲ್ಲ. ಕೇವಲ ಹಿಜಾಬ್ ಯಾಕೆ ಆಕ್ಷೇಪಣೀಯ ಅನ್ನೋ ಪ್ರಶ್ನೆ ಬಂತು. ಹೈಕೋರ್ಟು, ಇಲ್ಲಿನ ತ್ರಿಸದಸ್ಯ ಪೀಠ ಅತ್ಯಂತ ಅನ್ಯಾಯಯುತವಾದಂಥ ತೀರ್ಪನ್ನು ಕೊಟ್ಟರು. ಸಮವಸ್ತ್ರವೇ ಮುಖ್ಯ, ಅದನ್ನು ಕೊಡುವಂತಹ ಹಕ್ಕು, ಅಧಿಕಾರ, ಆದೇಶ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಂದ್ರು. ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟಲ್ಲಿ ಇಬ್ಬರು ನ್ಯಾಯಾಧೀಶರ ಪೀಠ, ಹೇಮಂತ್ ಗುಪ್ತಾ ಮತ್ತು ಸುಧಾಂಶು ಧುಲಿಯಾ ಅಂತ ಇಬ್ಬರು ನ್ಯಾಯಮೂರ್ತಿಗಳು. ಇದರಲ್ಲಿ ಹೇಮಂತ್ ಗುಪ್ತಾ ಅನ್ನುವಂತಹ ಒಬ್ಬರು ನ್ಯಾಯಾಧೀಶರು, ಅವರ ಮುಂದೆ ಇದೇ ಪ್ರಶ್ನೆ ಬರುತ್ತೆ. ಏನಂತ? ಹಿಜಾಬ್ ಅನ್ನುವುದು ಸಮವಸ್ತ್ರಕ್ಕೆ ಪ್ರತಿಸ್ಪರ್ಧಿಯಾಗಿ ಅಲ್ಲ, ಸಮವಸ್ತ್ರದ ಜೊತೆಯಾಗಿ. ಆ ಥರ ಕೇವಲ ಇಸ್ಲಾಂ ಧರ್ಮ ಸೂಚಕಗಳು ಮಾತ್ರ ಅಲ್ಲ, ಬೇರೆ ಬೇರೆ ಧರ್ಮ ಸೂಚಕಗಳನ್ನು ಹಾಕೊಂಡು ಶಾಲೆಗೆ ಬರಲು ಅನುಮತಿಸಲಾಗಿದೆ. ಇದರಿಂದ ನಿಮಗಾಗಿರುವ ಸಮಸ್ಯೆ ಏನು ಅಂತ ಕೇಳಿದ್ರೆ, ನ್ಯಾಯಪೀಠದಲ್ಲಿ, ಸುಪ್ರೀಂ ನ್ಯಾಯಪೀಠದಲ್ಲಿ ಕುಳಿತಿದ್ದಂಥ ಹೇಮಂತ್ ಗುಪ್ತಾ ಅವರು ಕುಂಕುಮ ಇರಬಹುದು, ಜನಿವಾರ ಇರಬಹುದು, ಅಥವಾ ಪಗೋಡ ಇರಬಹುದು, ಕಿರ್ಪಾಣ್ ಇರ್ಬೋದು, ಇವೆಲ್ಲವೂ ಭಾರತದ ರಾಷ್ಟ್ರೀಯ ಸಂಸ್ಕೃತಿಯ ಭಾಗ, ಹಿಜಾಬ್ ರಾಷ್ಟ್ರೀಯ ಸಂಸ್ಕೃತಿಯ ಭಾಗ ಅಲ್ಲ ಅಂತ ತೀರ್ಪು ಕೊಟ್ಟರು. ಸೊ ನಮ್ಮ ಮುಂದೆ ಇದ್ದ ಸಮಸ್ಯೆ ಹಿಜಾಬನ್ನ ಹಾಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಅಲ್ಲ. ಹಿಜಾಬನ್ನ ಹಾಕಬೇಕು ಬಿಡಬೇಕು ಅನ್ನೋದನ್ನ ಆಯಾ ಪೋಷಕರಿಗೆ, ಆ ವಿದ್ಯಾರ್ಥಿಗಳಿಗೆ ಬಿಡ್ಬೋದು. ಹಿಜಾಬನ್ನು ಹಾಕುವುದಾಗಲಿ ತೆಗೆಯುವುದಾಗಲಿ ಅವರ ಹಕ್ಕು. ಅವ್ರು ಏನೇ ಹಾಕೊಂಡ್ಬಂದ್ರು ಶಾಲೆನಲ್ಲಿ ನಾವು ಶಿಕ್ಷಣ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಏನ್ ಬೇಕಾದ್ರೂ ಹಾಕೊಂಡು ಬರ. ಆದ್ರೆ ಅದನ್ನ ಒಂದು ಧರ್ಮ ಈ ದೇಶದ ಧರ್ಮ ಅಲ್ಲ, ಒಂದು ಸಂಸ್ಕೃತಿ ಈ ದೇಶದ ಸಂಸ್ಕೃತಿ ಅಲ್ಲ, ಒಂದು ಧರ್ಮ ಮಾತ್ರ ಅದು ರಾಷ್ಟ್ರೀಯ ಸಂಸ್ಕೃತಿ ಅಂತೇಳಿ ಅದರ ಒಳಗಡೆ ಅವರು ಬಿತ್ತುತ್ತಿದ್ದ ಭಾವ, ಆದೇಶ, ಕಾನೂನು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿತ್ತು. ಇದು ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಕೊಡುವ ವಿಚಾರ ಮಾತ್ರ ಆಗುಳಿಲಿಲ್ಲ, ಇದು ಈ ದೇಶ ಯಾರಿಗೆ ಸೇರಿದ್ದು ಅನ್ನುವ ಪ್ರಶ್ನೆ ಸಾಂವಿಧಾನಿಕ ಪ್ರಶ್ನೆಯಾಗಿ ಬಂತು. ಆಗ ಕಾಂಗ್ರೆಸ್ ಏನ್ ಮಾಡಬೇಕಾಗಿತ್ತು? ಕಾಂಗ್ರೆಸ್ಸು ಈ ದೇಶದ ಸಂವಿಧಾನ ಬಹುತ್ವವನ್ನು ಕಾಪಾಡುತ್ತೆ. ಬಹುತ್ವ ನಮ್ಮ ದೇಶದ ಭಾಗವಾಗಿದೆ, ಸಂವಿಧಾನದ ಭಾಗವಾಗಿದೆ. ಆರ್ಟಿಕಲ್ 25 ಮತ್ತು ಆರ್ಟಿಕಲ್ 26 ಸಂವಿಧಾನದಲ್ಲಿ ಧರ್ಮವನ್ನ ನನ್ನ ಖಾಸಗಿ ವಿಷಯವನ್ನಾಗಿ ಮಾಡುತ್ತೆ, ನನಗೆ ಸಾರ್ವಜನಿಕ ಸೌಲಭ್ಯ ಸಿಗುವುದಕ್ಕೆ ಹೇಗಿರಬೇಕು ಅನ್ನುವುದಕ್ಕೆ ಷರತ್ತನ್ನಾಗಿ ಮಾಡೋದಿಲ್ಲ. ಇದರ ಆಧಾರದ ಮೇಲೆ ಗಟ್ಟಿಯಾಗಿ ನಿಂತು ಸಮವಸ್ತ್ರ ಅನ್ನುವಂಥದ್ದು ಹಿಜಾಬಿಗೆ ವಿರುದ್ಧವಲ್ಲ ಮತ್ತು ಈ ದೇಶ ಒಂದು ರಾಷ್ಟ್ರೀಯ ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಗಟ್ಟಿಯಾಗಿ ಹೇಳಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ದಾವಣಗೆರೆಯ ಪೆಟ್ಟಿರಲಿಲ್ಲ ಅಂದ್ರೆ, ಮುಸ್ಲಿಂ ಸಮಾವೇಶದ ಪೆಟ್ಟು ಎಚ್ಚರಿಕೆ ಇರಲಿಲ್ಲ ಅಂದ್ರೆ ಹಿಜಾಬ್ ಏನು ಆದೇಶ ಇದೆ ಅದು ವಾಪಸ್ ಬರ್ತಿತ್ತ? ಈ ಒತ್ತಡದಲ್ಲಿ ಚುನಾವಣೆಯ ದೃಷ್ಟಿಯಿಂದ ನೀವು ವಾಪಸ್ ತಗತೀರಾ ಅಂದ್ರೆ ನಿಮಗೆ ನಿಜಕ್ಕೂ ಕೋಮುವಾದಿ ಶಕ್ತಿಗಳು ಸಂವಿಧಾನಕ್ಕೆ ಹುಟ್ಟಿಸ್ತಿರೋ ಆತಂಕದ ಬಗ್ಗೆ ಅರಿವಿದೆಯಾ? ಅರಿವಿಲ್ಲ ಅಂದ್ರೆ ನಿಮ್ಮನ್ನು ನೆಚ್ಕೊಂಡು ಈ ದೇಶ ಉಳಿಯುತ್ತಾ ಅನ್ನುವ ಪ್ರಶ್ನೆ ನಾವು ಕೇಳ್ಕೊಳ್ಬೇಕಾಗತ್ತೆ. ಎರಡನೇದು 2B ಮೀಸಲಾತಿಯ ಪ್ರಶ್ನೆ. 2B ಮೀಸಲಾತಿ ಉಪಕಾರವೂ ಅಲ್ಲ ಅಥವಾ ಹಕ್ಕಿಲ್ಲದಿರೋರಿಗೆ ಕೊಡ್ತಿರೋದು ಅಲ್ಲ. ಮೀಸಲಾತಿ ಅನ್ನುವುದೇ ಈ ದೇಶದಲ್ಲಿ 16/4 15/4 ಏನು ಮೊದಲ ಸಂವಿಧಾನ ತಿದ್ದುಪಡಿ ಆಯಿತು, ಅದರ ಭಾಗವಾಗಿ ಬಂದಿದ್ದೇ ಯಾವ ನಿಲುವಿನ ಮೇಲೆ ಅಂದರೆ, ಈ ದೇಶದಲ್ಲಿ ಕೆಲವು ನಿರ್ದಿಷ್ಟ ಸಮುದಾಯಗಳು ಇಂಥ ಸಮುದಾಯದಲ್ಲಿ ಹುಟ್ಟಿದೀವಿ ಎನ್ನುವ ಕಾರಣಕ್ಕಾಗಿ ಐತಿಹಾಸಿಕವಾಗಿ ಅವಕಾಶಗಳಿಂದ ವಂಚನೆಗೊಂಡಿವೆ. ಬಡವರಾಗಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಬಡವರು ಎಲ್ಲರೂ ಆಗಿದ್ದಾರೆ. ಹಾಗೆ ನೋಡಿದ್ರೆ ಅತಿ ಹೆಚ್ಚು ಬಡವರು ಇರೋದು OBCಗಳಲ್ಲಿ, ಮುಸ್ಲಿಮರಲ್ಲಿ, SC STಗಳಲ್ಲೇ. ಬಡತನವನ್ನ ಉದ್ಧಾರ ಮಾಡುವ ಸಾಧನ ಅಲ್ಲ ಮೀಸಲಾತಿ.
ಮೀಸಲಾತಿ ಈ ಐತಿಹಾಸಿಕವಾದಂಥ ಅನ್ಯಾಯಗಳಿಗೆ ಸಮಾಧಾನವನ್ನು ಕೊಟ್ಟು ಅವಕಾಶಗಳಲ್ಲಿ ಸಮಾನತೆ. ನಾವು ಸಂವಿಧಾನದ ಪೀಠಿಕೆಯನ್ನು ಓದ್ವಿ. ಸಂವಿಧಾನದ ಪೀಠಿಕೆಯಲ್ಲೇ ಇರುವುದೇನು? ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ, ಈಕ್ವಾಲಿಟಿ ಇನ್ ಆಪರ್ಚುನಿಟಿ ಅಂಡ್ ಸ್ಟೇಟಸ್. ಅದರ ಭಾಗವಾಗಿ ಮೀಸಲಾತಿಯನ್ನು ಮಾಡುದು. ನಮ್ಮ ದೇಶದಲ್ಲಿ ಐತಿಹಾಸಿಕ ಕಾರಣವಾಗಿ ನಮ್ಮ ದೇಶದ ಬಹುಪಾಲು ಮುಸ್ಲಿಮರು ಈ ಹಿಂದೆ ಇಲ್ಲದಂಥ ಮನುಧರ್ಮದ ಜಾತಿ ಶೋಷಣೆಯ ಸಂಕೋಲೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಧ್ಯಾತ್ಮಿಕವಾಗಿ ಮುಕ್ತಿ ಸಿಗಬಹುದು ಅಂತ ಬೇರೆ ಬೇರೆ ಧರ್ಮಗಳಿಗೆ ಮತಾಂತರ ಹೊಂದರು. ಖಡ್ಗದಿಂದ ಮತಾಂತರ ಆಗಿದ್ದಲ್ಲ. ಈ ದೇಶದಲ್ಲಿ ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಅದನ್ನು ಮೀರಿದಂಥ ಬೌದ್ಧ ಧರ್ಮ ಆಗಿರ್ಬೋದು, ಅದು ಬ್ರಾಹ್ಮಣ ಧರ್ಮಕ್ಕೆ ಹೋಲಿಸಿದರೆ ಕೊಟ್ಟಂತ ಸಮಾನತೆಯ ಕನಸುಗಳನ್ನು ಅನುಸರಿಸ್ತಾ ಈ ದೇಶದಲ್ಲಿ ಈ ಹಿಂದೆ ಹಿಂದೂಗಳಾಗಿದ್ದಂಥ ದಲಿತರು, OBCಗಳು ವಿಶೇಷವಾಗಿ ಮತಾಂತರಗೊಂಡರು. ವಿಷಯ ಏನಪ್ಪ ಅಂದರೆ, ಅವ್ರಿಗಿಂತ ಮುಂಚೆ ಮತಾಂತರಗೊಂಡವರು ಮೇಲ್ಜಾತಿನವರೇ, ಅದು ಬೇರೆ ಪ್ರಶ್ನೆ. ಮತಾಂತರಗೊಂಡು ಬೇರೆ ಬೇರೆ ಧರ್ಮದವರು ಅಧಿಕಾರದಲ್ಲಿದ್ದಾಗ ಅದರ ಲಾಭವನ್ನು ಪಡ್ಕೊಂಡ್ರು, ಅದು ಬೇರೆ ಪ್ರಶ್ನೆ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಮತಾಂತರಗೊಂಡರೂ ಕೂಡ ಸಾಮಾಜಿಕ ಅಸಮಾನತೆ ಮುಂದುವರಿತಾ ಅನ್ನುವುದು ಬಹಳ ಮುಖ್ಯವಾಗಿರುವ ಪ್ರಶ್ನೆ. ಅದರಲ್ಲೂ ಕೂಡ ದೇಶ ವಿಭಜನೆ ಆದ ಮೇಲೆ ಈ ದೇಶದಲ್ಲಿ ಉಳ್ಕೊಂಡಂಥ ಬಹುಸಂಖ್ಯಾತ ಮುಸ್ಲಿಮರು ದಲಿತರಂತೆ, OBCಗಳಂತೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿಸಲ್ಪಟ್ಟಿದ್ದರು. ಸೊ ಹೀಗಾಗಿ ಈ ದೇಶದ ಮುಸ್ಲಿಮರಿಗಾಗಲಿ, ಬೌದ್ಧರಿಗಾಗಲಿ, ಅಥವಾ ಹಿಂದುಳಿದ ಕ್ರಿಶ್ಚಿಯನ್ನರಿಗಾಗಲಿ ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಮೀಸಲಾತಿ ಕೊಟ್ಟದ್ದು ಯಾವ ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕಲ್ಲ. ಯಾವುದೇ ಧರ್ಮಕ್ಕೆ ಸೇರಿದ್ದರೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂತ. ಕರ್ನಾಟಕದಲ್ಲಿ 1968ರ ನಾಗನಗೌಡ ಸಮಿತಿಯಿಂದ ಮೊದಲುಗೊಂಡು ಅದಾದಮೇಲೆ ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪರೆಡ್ಡಿ ಆಯೋಗ, ಪ್ರತಿಯೊಂದು ಆಯೋಗವೂ ಕೂಡ, ಅದರಲ್ಲೂ ವಿಶೇಷವಾಗಿ ಚಿನ್ನಪ್ಪರೆಡ್ಡಿ ಆಯೋಗ 1990ರಲ್ಲಿ ಇಡೀ ಮುಸ್ಲಿಂ ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇತರ ಹಿಂದುಳಿದ ಸಮುದಾಯಗಳಿಗಿಂತಲೂ ಹಿಂದುಳಿದಿವೆ ಅಂತ ಅಂದ್ಬಿಟ್ಟು ಸ್ಪಷ್ಟವಾದಂಥ ವರದಿಯನ್ನು ಕೊಟ್ಟು, ಅದನ್ನೇ ಆನಂತರ ಬಂದಂಥ ಸಾಚಾರ್ ಸಮಿತಿ ವರದಿ. ಸಾಚಾರ್ ಸಮಿತಿ ವರದಿ ಯಾವ ಥರ ಅನುಷ್ಠಾನಗೊಂಡಿದೆ ಅನ್ನೋದಕ್ಕೆ ನೇಮಕ ಆದಂಥ 2013ರ ಅಭಿಜಿತ್ ಕುಂಡು ವರದಿ, ಅಥವಾ ಇತ್ತೀಚೆಗೆ ಆಲ್ ಇಂಡಿಯಾ ಆಶೆ ಅಂತ ವರದಿ ಏನು ಬರುತ್ತೆ, ಹೈಯರ್ ಎಜುಕೇಷನ್ನ ಸರ್ವೆ ಏನು ಮಾಡ್ತಾರೆ, ಅದರಲ್ಲಿರುವ ವರದಿ ಇರ್ಬೋದು, ಅವೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂತಂದರೆ, ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಕೆಲವು ವಿಷಯಗಳಲ್ಲಿ SC/STಗಳಿಗಿಂತ ಹಿಂದುಳಿದಿದೆ. ಯಾತಕ್ಕಾಗಿ ಹಿಂದುಳಿದಿದ್ದಾರೆ? ಐತಿಹಾಸಿಕ ಕಾರಣಗಾಗಿ, ಅವಕಾಶ ವಂಚನೆ ಆದದ್ದಕ್ಕಾಗಿ ಹಿಂದುಳಿದಿದ್ದಾರೆ. ಹೀಗಾಗಿ ಮುಸ್ಲಿಂ ಸಮುದಾಯ ಸಾಮಾಜಿಕ, ಶೈಕ್ಷಣಿಕ ಮೀಸಲಾತಿಗೆ ಎಲ್ಲ ಬಗೆಯ ಅರ್ಹತೆಯನ್ನು ಕೂಡ ಪಡ್ಕೊಂಡಿದ್ದಾವೆ. ಬೊಮ್ಮಾಯಿ ಸರ್ಕಾರ ಏನು ಮಾಡ್ತು? ಬಹಳ ಕುತಂತ್ರದಿಂದ ಇದು ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಬಾರದು ಅಂತ ಇಲ್ಲದ ಒಂದು ಸಂಕವನ್ನು ಹುಟ್ಟುಕೊಳ್ತು. ಇನ್ಫ್ಯಾಕ್ಟ್ ತಮಗೆ ಗೊತ್ತಿರ್ಬೋದು, 1979ರಲ್ಲೇ ಕರ್ನಾಟಕದ ಹೈಕೋರ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ವರ್ಗ ಮುಸ್ಲಿಮರೇ ಆಗಿದ್ದರೂ ಕೂಡ ಅವರು ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿದ ವರ್ಗವೇ ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು. 1994ರಲ್ಲಿ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 9 ಜನರ ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ವರ್ಗ, ಅದು ಮುಸ್ಲಿಮರಾಗಿದ್ದರೂ, ಬೇರೆ ಧರ್ಮಕ್ಕೆ ಸೇರಿದ್ದರೂ ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು. ಅದೆಲ್ಲವನ್ನೂ ಉಲ್ಲಂಘಿಸಿ ಧರ್ಮಾಧಾರಿತವಾದಂಥ ವಿಭಜನೆ ಮಾಡಿ ಮತ್ತೆ ಮುಸ್ಲಿಂ ತುಷ್ಟೀಕರಣ ನೀವು ಮಾಡ್ತಿದ್ದೀರಾ ಅಂತ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದಕ್ಕೆ ಇದನ್ನು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಏನು ಮಾಡಬೇಕಾಗಿತ್ತು? ವಿರೋಧ ಪಕ್ಷದಲ್ಲಿದ್ದಾಗ ಮುಸ್ಲಿಮರೊಟ್ಟಿಗೆ ಹೋರಾಟ ಮಾಡೋದು ಬೇರೆ, ಅಧಿಕಾರಕ್ಕೆ ಬಂದಾಗ ಇದರ ಹಿಂದಿನ ಸಾಂವಿಧಾನಿಕ ತತ್ವಗಳನ್ನು ಅಧಿಕಾರ ಕಿತ್ಕೊಂಡೋದ್ರೂ ಪರವಾಗಿಲ್ಲ, ಸಂವಿಧಾನವನ್ನು ಉಳಿಸಬೇಕು ಅನ್ನೋ ಆಶಯದಿಂದ ನೀವು ಮಾಡಬೇಕಾಗಿತ್ತು. ಮಾಡಲಿಲ್ಲ. ಮತಾಂತರ ನಿಷೇಧ ಕಾಯ್ದೆ ಬಂತು. ಮತಾಂತರ ನಿಷೇಧ ಕಾಯ್ದೆನಲ್ಲಿ ಅದು ಬಂದದ್ದೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕಿಂತ ಮುಖ್ಯವಾಗಿ ಗೋಹತ್ಯಾ ನಿಷೇಧ ಕಾಯ್ದೆ. ಗೋಹತ್ಯಾ ನಿಷೇಧ ಕಾಯ್ದೆ ಅಥವಾ ಜಾನುವಾರು ಹತ್ಯಾ ನಿಷೇಧ ಕಾಯ್ದೆ ಅಂತ ಆಮೇಲೇನು 2022ರಲ್ಲಿ ಅವ್ರು ಜಾರಿಗೆ ತಂದರು. ಅದು ಪ್ರಧಾನವಾಗಿ ಮುಸ್ಲಿಮರ ಸಮಸ್ಯೆ ಅಲ್ಲ, ಹಾಗೆ ಮಾತಾಡಬೇಕು ಅಂದರೆ. ಅದು ಈ ದೇಶದ ರೈತರ ಪ್ರಶ್ನೆ. ದನಗಳನ್ನು ಬರೀ ಗೋವಿನ ಪ್ರಶ್ನೆ ಅಲ್ಲ, ಹಾಲು ಕೊಡುವ ಎಮ್ಮೆ, ಹಾಲು ಕೊಡದಿರುವ ಎಮ್ಮೆ, ಕರು, ಎತ್ತು,
ಕೋಣ ಯಾವುದನ್ನೂ ಕೂಡ ವಧೆ ಮಾಡಬಾರ್ದು ಅಂತ ನೀವು ಹೇಳ್ತೀರಾ ಅಂತಂದ್ರೆ, ಹಾಲು ಕೊಡದ ಹಸು, ಉಳುಮೆಗೆ ಉಪಯೋಗಕ್ಕೆ ಬರದಂಥ ಜಾನುವಾರು, ಇವುಗಳನ್ನು ರೈತ ಯಾಕೆ ಸಾಕಬೇಕು, ಹೆಂಗೆ ಸಾಕಬೇಕು? ಈ ವರದಿನಲ್ಲಿ ಅದರ ಬಗ್ಗೆ ಕೂಲಂಕುಷವಾದಂಥ ಒಂದು ವರದಿ ಇದೆ. ರೈತರ ಮೇಲೆ ಅನಗತ್ಯವಾದಂಥ 25 ವಾರ್ಷಿಕವಾಗಿ 30-40 ಸಾವಿರಕ್ಕಿಂತ ಹೆಚ್ಚು ಹೊರೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಬೊಮ್ಮಾಯಿ ಸರ್ಕಾರ ಮಾಡಿದಂಥ ಒಂದು ಕಾಯ್ದೆನಲ್ಲಿ ಯಾರಾದರೂ ಬೀದಿನಲ್ಲಿ ದನಕರುಗಳನ್ನು ಬಿಟ್ಟರು, ಮಾರಿದ್ರೂ ಕೂಡ 3 ವರ್ಷ ಜೈಲು ಶಿಕ್ಷೆ ಅಂತಿತ್ತು. ಹೀಗಾಗಿ ಬರೀ ಮುಸ್ಲಿಮರಲ್ಲ, ಜಾನುವಾರು ರೈತರು ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಒಟ್ಟಾರೆ ರೈತರ ಆರ್ಥಿಕತೆ ಕುಸಿದೋಯ್ತು. ಹಾಲು ಕೊಡದ ಹಸುವನ್ನು 10,000ಕ್ಕೋ 15,000ಕ್ಕೋ ಮಾರಿ, ಉಳುಮೆಗೆ ಯೋಗ್ಯವಾಗಿರದಂಥ ಎಮ್ಮೆನೋ ಕೋಣವನ್ನು ಇನ್ನೊಂದಕ್ಕೆ ಮಾರಿ, ಅದರಲ್ಲಿ ಬಂದಂಥ ದುಡ್ಡನ್ನು ಹಾಲು ಕೊಡುವ ಹಸುಗೆ, ಉಳುಮೆಗೆ ಯೋಗ್ಯವಾಗುವಂತಹ ಒಂದು ದನಕರು ಕೊಂಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಬಹುದಾಗಿತ್ತು ರೈತರು. ಅದನ್ನು ಸಂಪೂರ್ಣವಾಗಿ ಕಂಗಡಿಸಿ ರೈತರಿಗೆ ಬೆನ್ನು ಗುಂಡಿಟ್ಟು ಹೊಡೆದ್ರು, ಮುಸ್ಲಿಮರಿಗೆ ಎದೆಗೆ ಗುಂಡಿಟ್ಟು ಹೊಡೆದ್ರು. ಇದನ್ನ ಕಾಂಗ್ರೆಸ್ ಸರ್ಕಾರ ಹೇಳಬೇಕಾಗಿತ್ತು. ರೈತರು ನಿಮ್ಗೆ ಓಟ್ ಹಾಕಿದ್ದು, ರೈತರ ಪ್ರಶ್ನೆ ಇದು ಗೋಹತ್ಯೆ ನಿಷೇಧ ಕಾಯ್ದೆ. ಅದನ್ನ ಸಂಸ್ಕೃತಿಯ ಪ್ರಶ್ನೆ ಮಾಡಿದ್ರು. ಗೋವನ್ನ ಪೂಜಿಸ್ತೀವಿ, ಇವರು ಗೋವನ್ನ ಕೊಲ್ತಾರೆ, ಅದನ್ನ ಕೋಮುವಾದೀಕರಿಸಿದ್ರು. ಇದುವರೆಗೂ ಹಾಗಾದ್ರೆ ಯಾಕೆ ವಾಪಸ್ ತಗೊಂಡಿಲ್ಲ? ಪ್ರಪ್ರಥಮವಾಗಿ ಈ ವರದಿನಲ್ಲಿ ಕೋಮುಘರ್ಷಗಳನ್ನು ನಿಲ್ಲಿಸುವಂತಹ ಒಂದು ಪ್ರಕರಣಗಳಲ್ಲಿ 270 ಪ್ರಕರಣ ಆಗಿದೆ 2022ರಿಂದ ಅಂತ ಒಂದು ವರದಿ ಇದೆ. ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಬಜರಂಗ ದಳ ಮತ್ತು PFI ಅಂತ 2 ಸಂಘಟನೆಗಳ ಪ್ರಸ್ತಾಪ ಇದೆ. ನಿಷೇಧ ಮಾಡಬೇಕಾ ಯಾವುದಾದ್ರೂ ಒಂದು ಸಂಘಟನೆಯನ್ನ? ನನ್ನ ವೈಯಕ್ತಿಕ ನಿಲುವಿನ ಪ್ರಕಾರ ನಿಷೇಧ ಅಲ್ಲ, ಅವರನ್ನು ನಾವು ರಾಜಕೀಯವಾಗಿ ಎದುರುಗೊಳ್ಳಬೇಕು. PFIನ ನಿಷೇಧ ಮಾಡಿಬಿಟ್ರು ಕೇಂದ್ರ ಸರ್ಕಾರ. ಬಜರಂಗ ದಳವನ್ನು ನಿಷೇಧ ಮಾಡುವುದಕ್ಕೆ ಯಾಕೆ ಹಿಂದೆ ಮುಂದೆ ನೋಡಿದ್ರಿ? ಯಾತಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರ ಮನೆಯಲ್ಲಿ ಬಜರಂಗ ದಳದ ಮಹಾನ್ ಪ್ಯಾಟ್ರನ್ ಆಗಿರುವ ಒಬ್ಬ ಸ್ವಾಮೀಜಿಯ ಪಾದಪೂಜೆ ನಡೀತು? ಯಾತಕ್ಕೆ ಬಜರಂಗ ದಳವನ್ನು ನಾವು ನಿಷೇಧ ಮಾಡುವುದಿಲ್ಲ ಅಂತ ಯಾಕೆ ಭರವಸೆ ಕೊಟ್ರಿ? ಯಾಕೆ ಇದುವರೆ ತನಕ ಅದು ಮುಂದುವರಿಸ್ಕೊಂಡು ಬರ್ತಿದ್ದೀರಿ? ಇವೆಲ್ಲದರ ಹಿಂದಿರುವಂತಹ ಧೋರಣೆ ಏನು? ವಿಷಯ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ತೊಂದರೆ ಆಗಿದ್ರೆ ಆ ಕಾರ್ಯಕ್ರಮ ಬದಲಾವಣೆ ಮಾಡ್ಬೋದು. ಕಾರ್ಯಕ್ರಮದ ಹಿಂದಿರುವ ಯೋಜನೆಯಲ್ಲಿ ಲೋಪವಿತ್ತು ಅಂತಂದರೆ ಆ ಯೋಜನೆಯನ್ನು ಇನ್ನೊಂದಷ್ಟು ಆಳವಾಗಿ ನೋಡ್ಬೋದು. ಅಥವಾ ಆ ಯೋಜನೆಯ ಹಿಂದೆ ಇರುವ ನೀತಿನಲ್ಲೇ ಲೋಪ ಇದೆ ಅಂದರೆ, ಧೋರಣೆಯಲ್ಲೇ ಲೋಪ ಇದೆ ಅಂದರೆ ಅದು ಬಹಳ ಗಂಭೀರವಾದ ಸಮಸ್ಯೆ. ಒಂದು ತಪ್ಪಾಗುವುದು ಸಹಜ, ಆಕಸ್ಮಿಕವಾಗಿ ಆಗುತ್ತೆ ತಪ್ಪು, ನನ್ನ ಉದ್ದೇಶ ಇರೋದಿಲ್ಲ, ಆಕಸ್ಮಿಕವಾಗಿ ತಪ್ಪಾಗುತ್ತೆ. ಅಥವಾ ಒಂದೇ ತಪ್ಪು 2 ಸತಿ ಆಗುತ್ತೆ ಅಂತ ಇಟ್ಕೊಳ್ರಿ, ನಿರ್ಲಕ್ಷ್ಯದಿಂದ ಆಗುತ್ತೆ. ಆದರೆ ಪದೇ 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 ಮಾಡಿದ ತಪ್ಪೇ ಮಾಡ್ತೀವಿ ಅಂತಂದ್ರೆ ಅದು ಆಕಸ್ಮಿಕವಾಗಿ ಆದದ್ದಲ್ಲ, ತಿಳುವಳಿಕೆಯ ಕೊರತೆಯಿಂದ ಆಗಿದ್ದಲ್ಲ, ಅದು ಉದ್ದೇಶಪೂರ್ವಕವಾಗಿ ಆಗ್ತಿರೋದು ಅಂತ ತೀರ್ಮಾನಕ್ಕೆ ನಾವು ಬರಲಿಲ್ಲ ಅಂದರೆ ನಾವು ಮುಟ್ಟಾಳ್ರಾಗ್ತೀವಿ. ಅಂತಿಮವಾಗಿ ಇನ್ನೊಂದು ಕೊನೆ ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. SIR ಬಗ್ಗೆ ಯಾಸೀನ್ ಮಲ್ಪೆ ಅವರು ಬಹಳ ವಿವರವಾಗಿ ಹೇಳಿದ್ರು. ಇನ್ಫ್ಯಾಕ್ಟ್ ಆ ಪುಸ್ತಕದಲ್ಲೂ ವರದಿ ಇದೆ, ದಯವಿಟ್ಟು ತಾವು ಗಮನಿಸಬೇಕು. ಇವತ್ತು ಭಾರತದ ಎಲ್ಲ ದಮನಿತ ಜನರಿಗೆ, ಅದರಲ್ಲೂ ಕರ್ನಾಟಕದ ದಮನಿತ ಜನರಿಗೆ, ವಿಶೇಷವಾಗಿ ಮುಸ್ಲಿಮರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಎಲ್ಲ ಧರ್ಮದ ಸಮುದಾಯಗಳಿಗೆ ಸೇರಿದಂಥ ಮಹಿಳೆಯರಿಗೆ ಅತಿ ದೊಡ್ಡ ಆಪತ್ತು ಇರುವುದು SIR ಅಂತ ಮಾಡಿರೋ ಹೊಸ ಒಂದು ಯುದ್ಧ. ಇವತ್ತಿನ ಪ್ರಜಾವಾಣಿನಲ್ಲಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ನಿನ್ನೆ ಈ ನಾಡಿನ, ಈ ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯಾದಂಥ ಅನ್ಬುಕುಮಾರ್ ಅವರು ಈ ನಾಡಿನಲ್ಲಿ SIR ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿವರಗಳನ್ನು ಕೊಟ್ಟಿದ್ದಾರೆ. ಬಿಡುವಾದಾಗ ಓದಿ. ಪಶ್ಚಿಮ ಬಂಗಾಳದಲ್ಲಿ ಒಂದು ಉದಾಹರಣೆ ಹೇಳಿ ತಮ್ಮ ಗಮನಕ್ಕೆ ತಂದು ಮಾತು ಮುಗಿಸ್ತೀನಿ, 1 ನಿಮಿಷ ಜಾಸ್ತಿ ಆಗ್ಬೋದು. ವಿಷಯ ಏನಪ್ಪ ಅಂತಂದರೆ, ಮ್ಯಾಪಿಂಗ್ ಮಾಡ್ತಾರೆ. ಮ್ಯಾಪಿಂಗ್ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. 2002ರ ಪಟ್ಟಿನಲ್ಲಿ ನಿಮ್ಮ ಹೆಸರಿದ್ರೆ ನೀವು ಮ್ಯಾಚ್ ಆಗೋಗ್ತೀರಿ, ನೀವು ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಾಲ್ಡಾ, ಮುರ್ಷಿದಾಬಾದ್, ಸೌತ್ 24 ಪರಗಣ, ನಾರ್ತ್ 24 ಪರಗಣದಲ್ಲಿ, ಅಂದರೆ ಎಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಅತಿ ಹೆಚ್ಚು ಮ್ಯಾಪಿಂಗ್ ಆಯ್ತು. ಅಂದರೆ ಮುಸ್ಲಿಮರು ಬಚಾವ್ ಆಗ್ಬಿಟ್ರು. ಮ್ಯಾಪಿಂಗಿಂದ ಬಚಾವ್ ಆಗ್ಬಿಟ್ರಲ್ಲ ಅಂತೇಳಿ ಇದ್ದಕ್ಕಿದ್ದಂತೆ ಯಾವ ರಾಜ್ಯದಲ್ಲೂ ಚುನಾವಣಾ ಆಯೋಗ ಅನ್ವಯಿಸಿದಂಥ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಒಂದು ಹೊಸ AI ತಂದರು.
ಅಂದರೆ ಬರೀ ನೀವು ಮ್ಯಾಪಿಂಗ್ನಲ್ಲಿ ಪಾಸಾದರೂ ಸಾಲದು, ಮುಸ್ಲಿಮರು ಡಾಕ್ಯುಮೆಂಟ್ ಅವ್ರು ಹೇಳಿದ್ ಕೊಟ್ಟರೂ ಕೂಡ ಸಾಲದು. ಆ ಡಾಕ್ಯುಮೆಂಟ್ ನೀವೇನು ಕೊಡ್ತೀರಿ ಅದನ್ನು ನಾವು AI ಕೊಡ್ತೀವಿ. ಆ AI ನೀವು ಕೊಟ್ಟಿರೋ ಡಾಕ್ಯುಮೆಂಟಲ್ಲಿ ಹೊಂದಾಣಿಕೆ ಇಲ್ಲ ಅಂತಂದರೆ ನಿಮಗೆ ನೋಟಿಸ್ ಕಳಿಸ್ತೀವಿ ಅಂದರು. ಹೊಂದಾಣಿಕೆ ಅಂದರೆ ಯಾವ್ಯಾವ ಥರ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನೀವು ಸಂಶಯಾಸ್ಪದರು. ಇನ್ಫ್ಯಾಕ್ಟ್ ಇವತ್ತಿನ ಪ್ರಜಾವಾಣಿನಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ಹೇಳ್ತಾರೆ, ಮುನಿಶಾಮಯ್ಯ ಪಿ ಅಂತ ಇದ್ದರೆ 2002ರಲ್ಲಿ, 2025ರಲ್ಲಿ ಪಿ ಮುನಿಶಾಮಯ್ಯ ಅಂತ ಇತ್ತು ಅಂತಂದರೆ ಬರೀ ಇನಿಷಿಯಲ್ ಬದಲಾಗೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುನಿಶಾಮಯ್ಯನ್ ಬಿಟ್ಬಿಡಿ, ಮೊಹಮ್ಮದ್ ಇಷ್ಫಾಕುಲ್ಲಾ ಖಾನ್ ಸಮಸ್ಯೆ ಎಂದಿದೆ. ಮೊಹಮ್ಮದ್ ಇಷ್ಫಾಕುಲ್ಲಾ ಖಾನ್ ಹೆಸರನ್ನ 1000 ಥರ ಬರಿಬೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾತ್ರ ಅಲ್ಲ, 2002ನೇ ಇಸ್ವಿನಲ್ಲಿ 18 ವರ್ಷ ತುಂಬದವರು ಈಗ ತಮ್ಮ ನೋಂದಾವಣೆ ಮಾಡಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಹೆಸರು 2002ರ ಪಟ್ಟಿನಲ್ಲಿ ಇದ್ದರೆ ಸಾಕು, ನೀವು ಪಾಸು ಅಂತ ಹೇಳ್ತಾರೆ. ಆದರೆ ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡಿದ್ರು, 6 ಜನಕ್ಕಿಂತ ಹೆಚ್ಚಿಗೆ ಮಕ್ಕಳು ಒಬ್ಬ ಅಪ್ಪನ ಹೆಸರು ಹೇಳಬಾರ್ದು ಅಂತ ಮಾಡಿದ್ರು. 6 ಜನಕ್ಕಿಂತ ಹೆಚ್ಚಿಗೆ ಮಕ್ಕಳು ಒಬ್ಬಪ್ಪನ ಹೆಸರು ಹೇಳಬಾರ್ದು. ಅಂದರೆ 2002ರಲ್ಲಿ 6 ಜನಕ್ಕಿಂತ ಹೆಚ್ಚು ಮಕ್ಕಳನ್ನು ಮಾಡಿಕೊಂಡವರು ಈ ದೇಶದವರ ಅಲ್ವಾ ಅಂತ ಅನುಮಾನಾಸ್ಪದ. ನಿಮಗೂ ನಿಮ್ಮ ಅಮ್ಮಂಗೂ 15 ವಯಸ್ಸಿಗಿಂತ ಅಂತರ ಕಡಿಮೆ ಇದ್ದರೆ ಅನುಮಾನಾಸ್ಪದ. ಇದನ್ನ ನೋಟಿಸ್ ಯಾರು ಕೊಟ್ಟಿದ್ದಾರೆ? ಅಮರ್ತ್ಯ ಸೇನನ್ ಅಂತ 90 ವರ್ಷದ ಈ ದೇಶಕ್ಕೆ ನೊಬೆಲ್ ಪ್ರೈಸ್ ತಂದುಕೊಟ್ಟಂಥ ವ್ಯಕ್ತಿ ಕೊಟ್ಟಿದ್ದಾರೆ. ಇದೆಲ್ಲವನ್ನೂ ಆಧರಿಸಿ ವೆಸ್ಟ್ ಬೆಂಗಾಲ್ನಲ್ಲಿ ಪಾಸಾಗಿದ್ದರು, SIR ಅಲ್ಲಿ ಪಾಸಾಗಿದ್ದರು 60 ಲಕ್ಷ ಜನರಿಗೆ ವಿಶೇಷವಾಗಿ ನೋಟಿಸ್ ಕೊಟ್ಟರು. ಅವರು ಬೇರೆ ಬೇರೆ ಟ್ರಿಬ್ಯುನಲ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅದನ್ನು ಫೈಸಲಾಗೋದಕ್ಕೆ ಮುಂಚೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮಾಡಿದ್ರು. 27 ಲಕ್ಷ ಜನ ಓಟೇ ಹಾಕ್ದಂಗಾಯ್ತು ಸುಪ್ರೀಂ ಕೋರ್ಟು. ಈ ಸತಿ ಆಗದಿದ್ರೆ ಏನು ಪರವಾಗಿಲ್ಲ ಬಿಡಿ, ಮುಂದಿನ ಸತಿ ನೋಡ್ಕೊಳ್ಳೋಣ ಅಂತೇಳಿ ಬೇಜವಾಬ್ದಾರಿಯಾಗಿ ಹೇಳ್ತು. ಇವತ್ತು ಅನ್ಬು ಕುಮಾರ್ ಅವರು ಮುಖ್ಯ ಚುನಾವಣಾಧಿಕಾರಿಗಳು, ಯಾಕಂದರೆ ಅವ್ರನ್ನ ಪ್ರಶ್ನೆ ಮಾಡಿದ್ರು ಚುನಾವಣಾ ಆಯೋಗನ್ನ, ಬೇರೆ ಯಾವುದೇ ರಾಜ್ಯಗಳಲ್ಲಿ ಇಲ್ಲದಂಥ ಲಾಜಿಕಲ್ ಡಿಸ್ಕ್ರಿಪಿಯೆನ್ಸಿಯನ್ನ ಬರೀ ವೆಸ್ಟ್ ಬೆಂಗಾಲಲ್ಲಿ ಯಾಕೆ ಮಾಡಿದ್ರಿ ಅಂತ ಚುನಾವಣಾ ಆಯೋಗವನ್ನು ಕೇಳಿದ್ರು. ಅವರು ಉತ್ತರ ಕೊಡಲಿಲ್ಲ. ಈಗ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ನಿನ್ನೆ ಸ್ಪಷ್ಟವಾಗಿ ಘೋಷಿಸಿದ್ದಾರೆ, ಕರ್ನಾಟಕದಲ್ಲೂ ಲಾಜಿಕಲ್ ಡಿಸ್ಕ್ರಿಪಿಯೆನ್ಸಿಯನ್ನು ನಾವು ಅನ್ವಯಿಸ್ತೀವಿ. ಅಂದರೆ ಡಾಕ್ಯುಮೆಂಟ್ ಇದ್ದರೆ ಸಾಲದು, ಪಾಸಾದರೆ ಸಾಲದು, ಇದು ನಾಗರಿಕತ್ವ ಪರಿಶೀಲನೆ ಅಸಂವಿಧಾನಿಕವಾದದ್ದು. ಹೀಗಾಗಿ ಇದು ಕೇವಲ ಮತ್ತು ಹಾಗೆ ನೋಡೋದಾದರೆ ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ಜನರನ್ನ ಹೊರಗೆ ಹಾಕಿದ್ರೆ 37 ಲಕ್ಷ ಜನ ಮುಸ್ಲಿಮರು, ಅದು ಅತಿ ಹೆಚ್ಚು. ಇನ್ನು 60 ಲಕ್ಷ ಜನ ಹಿಂದೂಗಳೇ. ಇದುವರ ತನಕ ಏನು 12 ರಾಜ್ಯಗಳಲ್ಲಿ ಹೊರಗಾಕಲ್ಪಟ್ಟಿದ್ದಾರೆ, 6.5 ಕೋಟಿನಲ್ಲಿ 1.5 ಕೋಟಿ ಜನ ಮುಸ್ಲಿಮರು, 5 ಕೋಟಿ ಜನ ಹಿಂದೂಗಳೇ, ದಲಿತರು, ಆದಿವಾಸಿಗಳು, ಮಹಿಳೆಯರು. ಇವೆಲ್ಲವೂ ಕರ್ನಾಟಕಕ್ಕೆ ಬರಲಿದೆ. SIR ಮಾಡಿರೋದೇ ಈ ದೇಶದ ದಲಿತರನ್ನ ದಮನಿತರನ್ನ ಹೊರದಬ್ಬುವುದಕ್ಕೆ. SIR ಮಾಡಿರುವುದೇ ಈ ಸಂವಿಧಾನವನ್ನ ಒಳಗಿನಿಂದಲೇ ಬದಲಾಯಿಸುವುದಕ್ಕೆ. ಜನರು ಸರ್ಕಾರವನ್ನ ಆಯ್ಕೆ ಮಾಡ್ತಾರೆ, ಅದು ಬೇಕಾಗಿಲ್ಲ ಈ ಅಪ್ರಜಾತಂತ್ರವಾದಿಗಳಿಗೆ. ಸರ್ಕಾರವೇ ಪ್ರಜೆಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಹಿಟ್ಲರ್ ಮಾಡಿದ್ದದು. ಅಂತ ಅಪಾಯ ಬಂದಿದೆ. ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಕೂಡ ಪ್ರಜಾತಂತ್ರವನ್ನು ರಕ್ಷಿಸುವುದೇ ಅದರ ಮುಖ್ಯ ಗುರಿಯಾಗಿದ್ದ ಪಕ್ಷದಲ್ಲಿ SIR ಬಗ್ಗೆ ಖಚಿತವಾದಂಥ ನಿಖರವಾದಂಥ ಕರ್ನಾಟಕದಲ್ಲಿ SIRನ ನಾವು ಮಾಡುವುದಕ್ಕೆ ಬಿಡುವುದಿಲ್ಲ ಅನ್ನುವಂಥ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕಾಗಿತ್ತು. ಇದುವರೆಗೆ ಸರ್ಕಾರದಿಂದ ಬಂದಿರೋದೇನು, ಸಿದ್ದರಾಮಯ್ಯನವರು ನಾವು SIRನಲ್ಲಿ ರಾಜಕೀಯ ಮಾಡಲ್ಲ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವರು ಒಬ್ಬ ಅರ್ಹ ಮತದಾರರನ್ನು ಬಿಟ್ಟೋಗೋದಕ್ಕೆ ಬಿಡುವುದಿಲ್ಲ, SIRನ ಯಶಸ್ವಿಗೊಳಿಸ್ತೀವಿ ಅಂತಾರೆ. ಆದರೆ 11 ದಾಖಲೆಗಳಲ್ಲಿ ಒಂದಾದರೂ ದಾಖಲೆ ಕೊಡದವ್ರನ್ನ ಏನು ಮಾಡಿದ್ರೂ ಬಚಾವ್ ಮಾಡೋಕ್ಕಾಗಲ್ಲ. ಈ ದೇಶದಲ್ಲಿ 15 ಕೋಟಿ ಜನಕ್ಕಿಂತಲೂ ಹೆಚ್ಚು ಮುಸ್ಲಿಮರು, ದಲಿತರು, ಆದಿವಾಸಿಗಳಿದ್ದಾರೆ. ಮುಸ್ಲಿಮರು ದಾಖಲೆ ಕೊಟ್ಟರೂ ಕೂಡ ಬಿಡೋದಿಲ್ಲ. SIR ರದ್ದಾಗದೆ ಈ ದೇಶದಲ್ಲಿ ನಮ್ಮ ನಾಗರಿಕತ್ವ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾಗರಿಕತ್ವವನ್ನು ಉಳಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಕಟಿಬದ್ಧವಾಗಿ ಮಾಡ್ತಿಲ್ಲ. ಹೀಗಾಗಿ ಯಾಕೆ ಮಾಡ್ತಿಲ್ಲ ಅಂತಂದರೆ, ನೀವು ಮುಸ್ಲಿಂ ತುಷ್ಟೀಕರಣ ಮಾಡ್ತೀರಿ, ದಲಿತರ ತುಷ್ಟೀಕರಣ ಮಾಡ್ತೀರಿ, ಈ ಥರ ತುಷ್ಟೀಕರಣದ ಆರೋಪವನ್ನು ಅವರು ಹೊರಿಸಿದಾಗ, ಇಲ್ಲ ಇದೇ ಸತ್ಯ, ಇದೇ ನ್ಯಾಯ, ಅಧಿಕಾರ ಹೋದರೆ ಕತ್ತೆ ಬಾಲ,
ನಾನು ಸಂವಿಧಾನವನ್ನು ರಕ್ಷಿಸುವುದಕ್ಕೆ ನಿಂತಿದ್ದೇನೆ ಎನ್ನುವ ಒಂದು ಪಕ್ಷ ಇದ್ದಿದ್ರೆ ಇವತ್ತಿಲ್ಲಿಗೆ ಬರ್ತಿರಲಿಲ್ಲ. ಇನ್ನೊಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ. 1984 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 49% ಓಟು, 414 ಸೀಟು. ಭಾರತದ ಚುನಾವಣಾ ಇತಿಹಾಸದಲ್ಲೇ ಯಾವ ಪಕ್ಷಕ್ಕೂ ಅಷ್ಟು ಬಂದಿರಲಿಲ್ಲ. ಏನು ಬೇಕಾದರೂ ಮಾಡ್ಬೋದಾಗಿತ್ತು. 18 ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ, ರಾಜ್ಯಸಭೆಯಲ್ಲಿ ಸಂಪೂರ್ಣ ಬಹುಮತ, ಲೋಕಸಭೆಯಲ್ಲಿ ಸಂಪೂರ್ಣ ಬಹುಮತ. ಏನು ಮಾಡ್ಬೋದಾಗಿತ್ತು? ಸಮಾನತೆಯನ್ನು ಸಾಕಾರ ಮಾಡ್ಬೋದಾಗಿತ್ತು. ಬದಲಿಗೆ ಏನು ಮಾಡಿದ್ರಿ? ರಾಮ ಜನ್ಮಭೂಮಿಯ ಬೀಗ ತೆಗೆದ್ರಿ. ರಾಮ ಜನ್ಮಭೂಮಿಯ ಬೀಗ ತೆಗೆದ ಕಳೆದ 40 ವರ್ಷಗಳಲ್ಲಿ 2024 ವೇಳೆಗೆ ಬರೋದಾದರೆ ಕಾಂಗ್ರೆಸ್ನ ವೋಟ್ ಶೇರು 49ರಿಂದ 19ಕ್ಕೆ ಬಂದು ನಿಂತ್ಕೋತು. ಬಿ ಜೆ ಪಿಯ ವೋಟ್ ಶೇರು 1984ರಲ್ಲಿ 7% ಇದ್ದಿದ್ದು 36%ಗೆ ಏರ್ತು. 36%ಗೆ ಏರಿದ್ದು ಬ್ರಾಹ್ಮಣರು ಕ್ಷತ್ರಿಯರು ಮಾತ್ರ ವೋಟ್ ಹಾಕ್ತಿಲ್ಲ, ಇಡೀ ದೇಶವನ್ನು ಕೋಮುದ್ವೇಷದ ಅಮಲನ್ನು ತುಂಬಿ ಧ್ರುವೀಕರಣವನ್ನು ಮಾಡಿರೋದು ಅವರು. ಧ್ರುವೀಕರಣವನ್ನು ಮಾಡಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅವರ ಅಜೆಂಡವನ್ನೇ ಜಾರಿಗೆ ತರುವಂತಹ ಒಂದು ರಾಜಕೀಯ ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ. ಇದನ್ನು ಮುರಿಬೇಕು ಅಂದರೆ ಅಧಿಕಾರದ ಆಸೆ ಇಲ್ಲದೆ, ಲಾಲಸೆ ಇಲ್ಲದೆ, ಸಂವಿಧಾನವನ್ನು, ಗಣರಾಜ್ಯವನ್ನು ಉಳಿಸುವ ಬದ್ಧತೆ ಇರುವ ರಾಜಕಾರಣವನ್ನು ಮಾಡಬೇಕಾಗುತ್ತೆ. ಆ ಬದ್ಧತೆ ಇಲ್ಲದಿರ ಅಧಿಕಾರದ ಲಾಲಸೆಗೆ ಅಡ್ಜಸ್ಟ್ಮೆಂಟು, ಪ್ಯಾಚಿಂಗು ಮಾತ್ರ ನಡೀತಾ ಹೋದರೆ ಈ ದೇಶ ಖಂಡಿತ ಉಳಿಯಲ್ಲ. ಬದಲಿಗೆ ಅವರು ಇನ್ನಷ್ಟು ಶಕ್ತಿಯೊಂದಿಗೆ ಅಧಿಕಾರಕ್ಕೆ ಬರುವುದಕ್ಕೆ ನಾವು ಕೆಂಪು ಹಾಸನ್ನು ಹಾಕಿಕೊಟ್ಟಂಗಾಗತ್ತೆ. ಆದ್ದರಿಂದ ಈ ಎಚ್ಚರಿಕೆ ಅತ್ಯಂತ ಅಗತ್ಯವಾದದ್ದು. ಈ ದೇಶವನ್ನು ಉಳಿಸುವ ಕೆಲಸ ಮಾಡ್ತಿದ್ದೀರಿ ನೀವು. ಯಾಕಂದರೆ ಇದು ಕೇವಲ ಮುಸ್ಲಿಮರ ಪ್ರಶ್ನೆ ಅಲ್ಲ, ಈ ದೇಶದ 85% ಜನರ ಪ್ರಶ್ನೆ. ಯುದ್ಧ ನಡೆದಿರೋದು ಅವರೆಲ್ಲರ ಮೇಲೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೊಳ್ಳಿ. ಬದಲಾಗುತ್ತೆ ಎನ್ನುವ ದೊಡ್ಡ ಭರವಸೆ ನನಗಿಲ್ಲ, ಆದರೆ ನನಗೆ ಭರವಸೆ ಇರುವುದು ಈ ದೇಶದ ಒಗ್ಗಟ್ಟಿನ ಮೇಲೆ, ಐಕ್ಯತೆಯ ಮೇಲೆ. ಕಾಂಗ್ರೆಸ್ ಓಟ್ ಹಾಕಲಿಲ್ಲ ಅಂದರೆ ಏನು ಮಾಡಬೇಕು? ಬಿ ಜೆ ಪಿ ಬಂದ್ಬಿಡುತ್ತಾ? ಕಾಂಗ್ರೆಸ್ಸು ಬಿ ಜೆ ಪಿಯ ಆಚೆಗೆ ನಮಗೆ ಒಂದು ಆಯ್ಕೆ ಇದೆ. ನಮ್ಮ ಒಗ್ಗಟ್ಟು, ನಮ್ಮ ಐಕ್ಯತೆ, ನಮ್ಮ ಬೀದಿ, ನಮ್ಮ ಹೋರಾಟ. ನಮ್ಮ ಎಲ್ಲ ವಿಶ್ವಾಸವನ್ನು ಅದರಲ್ಲಿಡೋಣ. ಎಲ್ಲ ದಮನಿತರು, ದಲಿತರು, ಮುಸ್ಲಿಮರು, ಆದಿವಾಸಿಗಳು, ಮಹಿಳೆಯರು ಎಲ್ಲರೂ ಒಬ್ಬರಿಗೆ ಒಬ್ಬರು ಬಂಧುತ್ವ ಅಂದ್ರೆ ಅದೇ ಬಂಧುತ್ವ. ಬೀದಿಯಲ್ಲಿ ಅರಳಬೇಕು. ಒಬ್ಬಟ್ಟು ಊಟ ಬಿರಿಯಾನಿ ಊಟದಲ್ಲ, ಬೀದಿಯ ಸಂಘರ್ಷದಲ್ಲಿ ಹುಟ್ಟಿ ಈ ಚಳುವಳಿ ಎಲ್ಲರನ್ನೂ ಒಳಗೊಂಡು ಈ ದೇಶವನ್ನು, ಗಣರಾಜ್ಯವನ್ನು ಉಳಿಸುವ ಬೃಹತ್ ಹೋರಾಟವಾಗಿ ಬೆಳೀಲಿ. ನಿಮ್ಮ ಜೊತೆ ಈ ದೇಶದಲ್ಲಿ, ಈ ನಾಡಿನಲ್ಲಿ ಪ್ರಜಾತಂತ್ರದ ಆಶೆ ಉಳ್ಳಂಥ ಎಲ್ಲರೂ ನಿಮ್ಮ ಜೊತೆಯಾಗಿ ಹೆಗಲಿಗೆ ಹೆಗಲಾಗಿ ನಡೀತೀವಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಒಂದಿಸ್ತೆ ನನ್ನ ಮಾತು.